ಒಂದು ಕಾಡಲ್ಲಿ ಒಂದು ಸಿಂಹ ಮತ್ತು ಇಲಿ ಇತ್ತು. ಆ ಸಿಂಹ ಯಾವಾಗಲೂ ಸುತ್ತಾಡ್ತಾ ಇರ್ತಿತ್ತು. ಒಂದು ಸಾರಿ ತುಂಬ ಸುಸ್ತಾಗಿ ಒಂದು ಮರದ ಕೆಳಗಡೆ ಮಲ್ಕೊಂಡ್ಬಿಟ್ಟಿತ್ತು. ಆಗ ಒಂದು ಇಲಿ ಮರಿ ಬರುತ್ತೆ. ಆ ಇಲಿ ಮರಿ ಆ ಸಿಂಹದ ಮೇಲೆಲ್ಲ ಓಡಾಡ್ತಾ ಇರುತ್ತೆ. ಆ ಸಿಂಹಕ್ಕೆ ಕೋಪ ಬರುತ್ತೆ. ಆ ಸಿಂಹ ನೋಡ್ತು, ಎದ್ದು ಕೋಪ ಮಾಡಿಕೊಂಡು ಅದನ್ನು ಕೇಳ್ತಾ ಇತ್ತು, ಯಾಕೆ ಈ ಥರ ಓಡಾಡ್ತಾ ಇದೀಯಾ ಅಂತ ಹೇಳಿ. ಅದು ನಾನು ಆಟ ಆಡ್ತಾ ಇದ್ದೀನಿ ಅಂತ ಹೇಳ್ತು. ಆಗ ಆ ಸಿಂಹ ಅದನ್ನು ಬಾಲ ತೊಳೆದು ಹಿಡ್ಕೊಂಡ್ಬಿಡುತ್ತೆ. ಆಗ ಇಲಿ ಮರಿ ಕೂಗಾಡ್ತಾ, ಅಯ್ಯೋ ನನ್ನನ್ನು ಬಿಟ್ಬಿಡು, ನಾನು ನಿನಗೇನೂ ತೊಂದರೆ ಕೊಡೋದಿಲ್ಲ, ದಯವಿಟ್ಟು ನನ್ನನ್ನು ಬಿಟ್ಬಿಡು, ನಿನ್ನ ಕಷ್ಟ ಕಾಲದಲ್ಲಿ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳುತ್ತೆ. ಆಗ ಆ ಸಿಂಹ ಜೋರಾಗಿ ನಗೋದಕ್ಕೆ ಶುರು ಮಾಡುತ್ತೆ. ಏನು, ಈ ಪುಟಾಣಿ ಇಲಿ ಮರಿ ನನಗೆ ಸಹಾಯ ಮಾಡುತ್ತಾ? ನಾನು ಈ ಕಾಡಿನ ರಾಜ, ನನಗೆ ಈ ಪುಟಾಣಿ ಇಲಿ ಮರಿ ಸಹಾಯ ಮಾಡ್ತೀನಿ ಅನ್ನತ್ತಲ್ಲ ಅಂತ ಹೇಳಿ ಬಿಟ್ಬಿಡುತ್ತೆ. ಆಗ ಒಂದು ಸ್ವಲ್ಪ ದಿವಸ ಆದಮೇಲೆ ಇಲಿ ಓಡಾಡ್ತಾ ಇರುತ್ತೆ. ಆಗ ಅದಕ್ಕೆ ಸಿಂಹ ಕಿರ್ಚೋ ಸೌಂಡು ಕೇಳಿಸುತ್ತೆ. ಆಗ ಇಲಿ ಬಂದು ನೋಡುತ್ತೆ, ಅದೇ ಸಿಂಹ, ಅದನ್ನು ಯಾರೋ ಬೇಟೆಗಾರ ಕಟ್ ಹಾಕಿರ್ತಾನೆ. ಆಗ ಇಲಿ ಹೇಳುತ್ತೆ, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ. ಹೇಗೆ ಅಂತ ಸಿಂಹ ಕೇಳುತ್ತೆ. ಆಗ ಇಲಿ ಹಗ್ಗನ ತನ್ನ ಹಲ್ಲಿಂದ ಕಚ್ಚುತ್ತಾ ಅದನ್ನು ಕಟ್ ಮಾಡುತ್ತೆ. ಆಗ ಆ ಸಿಂಹನ ಅದರಿಂದ ಬಿಡಿಸುತ್ತೆ. ಸಿಂಹ ಖುಷಿಯಾಗಿ, ಹೌದು ನೀನು ಹೇಳಿದ ಸರಿ, ನೀನು ನನಗೆ ಸಹಾಯ ಮಾಡಿದೆ, ನೀನು ನನಗೆ ಒಳ್ಳೆಯ ಸ್ನೇಹಿತ ಅಂತ ಹೇಳಿ ತುಂಬ ಸಂತೋಷ ಪಡುತ್ತೆ. ಇಬ್ಬರು ಜೊತೆಗೆ ಫ್ರೆಂಡ್ಸ್ ಆಗಿರ್ತಾರೆ. ಇದರರ್ಥ ಒಳ್ಳೆತನಕ್ಕೆ ಯಾವತ್ತೂ ಬೆಲೆ ಇದೆ ಅಂತ.